ಸ್ಪಂದನ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಅಂತ್ಯವಲ್ಲ ಆರಂಭ ಕಿರು ಧಾರಾವಾಹಿಗೆ ಶುಭ ಕೋರುವವರು ಗುರ್ಮೆ ಶ್ರೀ ಸುರೇಶ್ ಶೆಟ್ಟಿ, ಉದ್ಯಮಿ, ಕಾಪು. ಶ್ರೀ ಯಶ್ಪಾಲ್ ಸುವರ್ಣ, ಅಧ್ಯಕ್ಷರು, ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲಾ ಮೀನುಗಾರಿಕಾ ಫೆಡರೇಷನ್. ಮೈಯಿದಿ ಅಂಡ್ ಫ್ಯಾಮಿಲಿ, ದೇವಿನಗರ, ಪರ್ಕಳ. ಶ್ರೀ ಎಂ ನಂದಕುಮಾರ್ ಅಂಡ್ ಫ್ಯಾಮಿಲಿ, ನಂದಗೋಕುಲ, ಮೇನ್ ರೋಡ್, ಪರ್ಕಳ. ಶ್ರೀ ಪಿ ಗಿರೀಶ್ ಭಟ್ ಅಂಡ್ ಫ್ಯಾಮಿಲಿ, ಕಾರ್ ಸ್ಟ್ರೀಟ್, ಪೆರಡೂರು, ಉಡುಪಿ. ರತ್ನಾಕರ್ ಅಂಡ್ ಫ್ಯಾಮಿಲಿ, ಸಹಾರಾ ಟೂರ್ಸ್ ಅಂಡ್ ಟ್ರಾವೆಲ್ಸ್, ಮಣಿಪಾಲ್. ಜಯಪ್ರಕಾಶ್ ಅಂಡ್ ಫ್ಯಾಮಿಲಿ, ಕರಂಬಳ್ಳಿ. ಜಯ ಸುರೇಶ್ ಅಂಡ್ ಫ್ಯಾಮಿಲಿ, ಮಣಿಪಾಲ್. ಜಯವಂತ್ ಅಂಡ್ ಫ್ಯಾಮಿಲಿ, ಮಣಿಪಾಲ್. ಶ್ರೀ ರತ್ನಾಕರ್ ಇಂದ್ರಾಳಿ, ಉದ್ಯಮಿ ಮತ್ತು ಸಾಮಾಜಿಕ ಕಾರ್ಯಕರ್ತರು. ಶ್ರೀ ಸುಧಾಕರ್ ಶೆಟ್ಟಿ, ಮಾಲಕರು, ಪ್ರೈಸಸ್ ಅಕ್ವೇರಿಯಂ, ರಾಮದಾಸ್ ಬಿಲ್ಡಿಂಗ್, ಕಡಿಯಾಳಿ, ಉಡುಪಿ, ಮಣಿಪಾಲ ಮುಖ್ಯ ರಸ್ತೆ. ಶ್ರೀ ನಾಗರಾಜ್ ಕಟೀಲ್, ಡಾಕ್ಟರ್ ವಸುಧಾದೇವಿ, ಶರಣ್ಯ, ಈಶ್ವರ್ ನಗರ್, ಮಣಿಪಾಲ್. ಶುಭ ಕೋರುವವರು ಜಯರಾಮ್ ಶೆಟ್ಟಿಗರ್ ಹಾಗೂ ಪತ್ನಿ ಮತ್ತು ಮಕ್ಕಳು, ಮಣಿಪಾಲ್. ಶುಭ ಕೋರುವವರು ಸ್ಮ್ಯಾಶ್ ಡ್ಯಾನ್ಸ್ ಗ್ರೂಪ್, ಕಡಿಯಾಲಿ, ಉಡುಪಿ. ಶುಭ ಕೋರುವವರು ಉಪೇಂದ್ರ ಶೆಟ್ಟಿಗರ ಮತ್ತು ಜಯಮಾಲಾ ಉಪೇಂದ್ರ ಶೆಟ್ಟಿಗರ ಹಾಗೂ ಮಕ್ಕಳು ಶ್ರುತಿ ಮತ್ತು ಶ್ರೇಯಾ. ಬದುಕಿನ ನಡುವೆ ಭಾವನೆಯೆಂಬುದು ಏತಕ್ಕೆ ಬರುತ್ತಿಹುದೋ, ಪ್ರೇಮದ ನಡುವೆ ಪ್ರೀತಿಯ ಅರ್ಥವು ಯಾರಿಗೆ ತಿಳಿದಿಹುದೋ, ಮೂಢರ ನಡುವೆ ನಲುಗುವ ಪ್ರೀತಿಗೆ ಮುಕ್ತಿಯು ದೊರಕುವುದು. ಅಂತ್ಯವಲ್ಲ ಇದು ಆರಂಭ, ಅಂತ್ಯವಲ್ಲ ಇದು ಆರಂಭ, ಅಂತ್ಯವಲ್ಲ ಇದು ಆರಂಭ, ಅಂತ್ಯವಲ್ಲ ಇದು ಆರಂಭ. ಏರುಪೇರು ಇಲ್ಲಿ ನಡೆಯುವುದು, ನ್ಯಾಯ ನೀತಿ ಪ್ರೀತಿ ಪ್ರೇಮ ಹೇಗೆ ಉಳಿಯುವುದು, ಸತ್ಯ ಧರ್ಮ ನಿತ್ಯ ಕರ್ಮ ಯಾರಿಗೆ ತಿಳಿಯುವುದು, ಸತ್ಯ ನ್ಯಾಯದ ಆರಂಭ, ಪ್ರೀತಿ ಪ್ರೇಮದ ಆರಂಭ, ನವಜೀವನದ ಆರಂಭ, ಅಂತ್ಯವಲ್ಲ ಇದು ಆರಂಭ.
ಕಂಡಕ್ಟ್ರೆ, ಇದು ಯಾವ ಊರು? ಕೋಟ್ನಕಟ್ಟೆ. ಓ, ನನಗೆ ನೆಲ್ಲಿಕಟ್ಟೆಗೆ ಹೋಗಬೇಕು. ಅಲ್ಲಿ ಬಸ್ ನಿಲ್ಲಿಸಿ. ಎಲ್ಲಿ ಇಳಿತಂತ ಹೇಳಿದ್ರಿ? ಅದೇ ನೆಲ್ಲಿಕಟ್ಟೆ. ಏನು ಮಾತಾಡ್ತಿದ್ರಿ? ನಿಮ್ಗಿನ್ನೂ ನಿದ್ದೆ ಎಳಿಲಿಲ್ವಾ? ಅಲ್ಲಪ್ಪ, ನನಗೆ ನೆಲ್ಲಿಕಟ್ಟೆಯಲ್ಲಿ ಇಳಿಬೇಕು ಅಂತಂದೆ. ಅಲ್ಲಿ ಬಸ್ ನಿಲ್ಲಿಸಲ್ಲ ಸ್ವಾಮಿ. ನನಗಲ್ಲೇ ಇಳಿಬೇಕಲ್ಲಪ್ಪ. ನಿಮ್ಗೆ ಎಲ್ಲಿ ಹೋಗ್ಬೇಕು ಕೇಳಿ, ಅಲ್ಲಿ ನಿಲ್ಲಿಸ್ತೀವಿ. ನನಗೆ ಕೌಡೂರಿಗೆ ಹೋಗಬೇಕು. ಕೌಡೂರಿಗ? ಹಾಂ. ಹಾಗಾದ್ರೆ ಮುಂದಿನ ಸ್ಟಾಪ್ ಗೋಳಿಗಟ್ಟೆಯಲ್ಲಿ ಇಳೀರಿ. ಅಲ್ಲಿಂದ ಕೌಡೂರಿಗೆ ದಾರಿ ಇದೆ. ಅದು ದೂರ ಆಗುತ್ತಪ್ಪ. ನನಗೆ ನೆಲ್ಲಿಕಟ್ಟೆಯಲ್ಲೇ ಇಳಿಸಿ. ನಿಮಗೆ ವಿಷಯ ಗೊತ್ತಿಲ್ಲ ಅನ್ಸುತ್ತೆ. ಏನು? ಅಲ್ಲಿ ರಾತ್ರಿ ಹೊತ್ತಲ್ಲಿ ದೆವ್ವದ ಕಾಟ ಇದೆ. ಅದಕ್ಕೋಸ್ಕರ ಎಲ್ಲರೂ ಗೋಳಿಗಟ್ಟೆಯಲ್ಲಿ ಇಳಿದು ಕೌಡೂರಿಗೆ ಹೋಗ್ತಾರೆ. ಈ ರಾತ್ರಿ ಹೊತ್ತಲ್ಲಿ ನೀವೊಬ್ಬರೇ ಇಳಿದು ಯಾಕೆ ಅಪಾಯವನ್ನು ಮೈ ಮೇಲೆ ಹಾಕೊಳ್ತೀರಾ? ನಾನು ನಮ್ಮವರನ್ನ ಅಲ್ಲಿ ಬರ್ಲಿಕ್ಕೆ ಕೇಳಿದ್ದೇನೆ. ಈಗಾಗಲೇ ಅವರು ಬಂದು ನಿಂತಿರ್ಬೋದು. ಮತ್ತೆ ನನಗೆ ಆ ದೆವ್ವಗಿವದ ಬಗ್ಗೆ ಹೆದರಿಕೆ ಇಲ್ಲ ನೋಡಿ. ಹೌದಾ? ಸರಿ, ಹಾಗಾದ್ರೆ ಎಲ್ಲಿ ನಿಮ್ಮವ್ರು ಯಾರು ಕಾಣ್ತಾ ಇಲ್ಲ? ಸರಿ, ನಾಳೆ ಏನಾದರೂ ಅಪಾಯ ಆದರೆ ನನ್ನನ್ನು ದೂರಬೇಡಿ. ಸರಿನಪ್ಪ. ದೆವ್ವದ ಬಗ್ಗೆ ಗಮನ ಇರಲಿ, ಹುಷಾರು. ಸರಿ. ಮಾಸ್ಟ್ರೇ, ಮಾಸ್ಟ್ರೇ, ಮಾಸ್ಟ್ರೇ. ಯಾರು? ಅಲ್ಲ, ಎಷ್ಟೊಂದು ವರ್ಷ ಆಗೋಯ್ತು ನಾನು ಈ ಊರಿಗೆ ಬರದೆ. ನವಜೀವನದ ಆರಂಭ, ಅಂತ್ಯವಲ್ಲ ಇದು ಆರಂಭ. ಸ್ಪಂದನ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಅಂತ್ಯವಲ್ಲ ಆರಂಭ ಕಿರು ಧಾರಾವಾಹಿಗೆ ಶುಭ ಕೋರುವವರು. Marriages are made in heaven, but the matches are made on earth, and we are here for your right match. ವಿವಾಹ ಅನ್ನೋದು ಈ ಭೂಮಿಯ ಮೇಲಿನ ಸಹಜ ಜೀವನವನ್ನ ಇನ್ನಷ್ಟು ಸುಂದರವಾಗಿಸೋ ಒಂದು ಪ್ರಕ್ರಿಯೆ. ಹಲವಾರು ವರ್ಷಗಳಿಂದ ಎಲ್ಲಾ ಧರ್ಮಗಳಲ್ಲೂ ಸೂಕ್ತ ಸಂಬಂಧಗಳನ್ನ ಬೆಸೆದಿದ್ದೇವೆ. ಸಾಮರಸ್ಯ, ಐಕ್ಯಮತ್ಯ, ಕುಟುಂಬ ಪ್ರಜ್ಞೆಗಳು ಒಂದಾಗಿವೆ. ಇಷ್ಟು ಮಾತ್ರ ಅಲ್ಲ, ನಿಮ್ಮ ವಿದ್ಯಾರ್ಹತೆಗನುಗುಣವಾಗಿ ಕೆಲಸ ಪಡೆಯೋ ಸಲುವಾಗಿ ನಮ್ಮನ್ನ ಭೇಟಿಯಾಗಿ. ಉಷಾ ಮ್ಯಾರೇಜ್ ಬ್ಯೂರೋ, ಕಸ್ತೂರಿ ಬಿಲ್ಡಿಂಗ್, ಸಿಟಿ ಬಸ್ ಸ್ಟ್ಯಾಂಡ್ ಹತ್ತಿರ, ಉಡುಪಿ. ಕರೆ ಮಾಡಿ. ಶ್ರೀ ಭೂದಾ ಶೆಟ್ಟಿಗಾರ್, ಮಾಲಕರು, ಭೂದರ ಸಂಕೀರ್ಣ, ಪರ್ಕಳ. ಶ್ರೀ ಸಚ್ಚಿದಾನಂದ ವಿನಾಯಕ್ ಬೆಲ್ಪತ್ರೆ, ಮಾಲಕರು, ಮಹಾಗಣಪತಿ ಸ್ಟೀಲ್, ಮಣಿಪಾಲ್. ಶ್ರೀ ಜಯಪ್ರಕಾಶ್ ಹಿರಿಯಡ್ಕ, ಸಿವಿಲ್ ಇಂಜಿನಿಯರ್. ಶ್ರೀ ಚಂದ್ರಕಾಂತ್, ಉಡುಪಿ, ಮಾಲಕರು, ತೋನ್ಸೆ ಪಾರ್ಕ್ ಬೀಚ್ ರೆಸಾರ್ಟ್, ಮಲ್ಪೆ. ಶ್ರೀ ನವೀನ್ ಶೆಟ್ಟಿ, ಕುಂದಾಪುರ್, ಮಾಲಕರು, ಡಾಲ್ಫಿನ್ ಲಂಚ್ ಹೋಮ್, ವೆಜ್ ಆ್ಯಂಡ್ ನಾನ್ ವೆಜ್ ಫ್ಯಾಮಿಲಿ ರೆಸ್ಟೋರೆಂಟ್, ಮಣಿಪಾಲ. ಶ್ರೀ ಕೆ ಪ್ರಕಾಶ್ ಶೆಣೈ, ಮಾಲಕರು, ಸುಮಂಗಲ ಪ್ರೊವಿಜನ್ ಸ್ಟೋರ್, ಮಾರ್ಕೆಟ್ ರೋಡ್, ಪರ್ಕಳ. ಶ್ರೀ ನಿತ್ಯಾನಂದ ನಾಯಕ್, ಪ್ರಬಂಧಕರು, ಶ್ರೀ ದುರ್ಗಾ ಪರಮೇಶ್ವರಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ, ಪರ್ಕಳ. ಶ್ರೀ ಜಯಸಿ ಕೋಟ್ಯಾನ್, ಅಧ್ಯಕ್ಷರು, ಉಡುಪಿ ಮತ್ತು ದಕ್ಷಿಣ ಕನ್ನಡ ಮೊಗವೀರ ಮಹಾಜನ ಸಂಘ, ಉಡುಪಿ. ಶ್ರೀ ಚಂದ್ರಕಾಂತ್ ಭಟ್, ಜ್ಯೋತಿಷ್ಯ ಹಾಗೂ ಪುರೋಹಿತರು, ಶ್ರೀ ಮೂಕಾಂಬಿಕಾ ಜ್ಯೋತಿಷ್ಯಾಲಯ ಹಾಗೂ ಓಂಕಾರ್ ಕ್ಯಾಟರರ್ಸ್, ಕಾರ್ಕಳ. ಶ್ರೀ ಉಮೇಶ್ ಪ್ರಭು ಮಾಣಿಬೆಟ್ಟು, ಸಿವಿಲ್ ಕಾಂಟ್ರಾಕ್ಟರ್, ಪರ್ಕಳ. ಶ್ರೀ ಆನಂದ್ ಮೆಲಂಠ, ರಂಗಭೂಮಿ ಕಲಾವಿದ. ಶ್ರೀಮತಿ ಮತ್ತು ಶ್ರೀ ಕಲಾ ಅರವಿಂದ್ ಮಾಣಿಬೆಟ್ಟು, ಪರ್ಕಳ. ಕುಮಾರಿ ನಿಧಿ, ಮಾಲಕರು, ನಿಧಿ ಡೆವಲಪರ್ಸ್, ಹುಡ್ಕೋ ಕಾಲನಿ, ಮಣಿಪಾಲ್. ಶ್ರೀ ಉಮೇಶ್ ಅಕ್ಷಯ್ ಶೆಟ್ಟಿ, ಹಿರಿಯಡ್ಕ. ಕುಮಾರಿ ಯಶ್ವಿ, ಮನ್ವಿ, ಹಿರಿಯಡ್ಕ. ಶ್ರೀ ಕರ್ಣ ಪೂಜಾರಿ, ಶಬರಿ ಇಂಜಿನಿಯರಿಂಗ್ ವರ್ಕ್ಸ್, ಪರ್ಕಳ ಹೈಸ್ಕೂಲ್ ಬಳಿ, ಪರ್ಕಳ. ನವಜೀವನದ ಆರಂಭ, ಅಂತ್ಯವಲ್ಲ ಇದು ಆರಂಭ. ಮಾಸ್ಟ್ರೇ, ಮಾಸ್ಟ್ರೇ, ಮಾಸ್ಟ್ರೇ.
ಯಾರು? ಅಲ್ಲ, ಎಷ್ಟೊಂದು ವರ್ಷ ಆಗೋಯ್ತು ನಾನು ಈ ಊರಿಗೆ ಬರದೆ. ಅಂಥದ್ದು ಏನಾಗಿದೆ ಇಲ್ಲಿ? ಏನೋ ಸಮಸ್ಯೆ ಇರಬೇಕು. ಕಂಡಕ್ಟರ್ ಸುಳ್ಳು ಹೇಳ್ತಾನ? ದೆವ್ವದ ಪೀಡೆ ಇದೆ ಅಂತ ಬೇರೆ ಹೇಳ್ತಾ ಇದ್ದಾನಲ್ಲ. ಏನೋಪ್ಪ. ಶಂಕರ್ ಮಾಸ್ಟ್ರೇ. ಯಾರದು? ಈ ರಾತ್ರಿಲಿ ನನ್ನ ಹೆಸರು ಕರೆದು ಕೂಗೋರು ಯಾರು? ಭ್ರಮೆ ಇರ್ಬೋದಾ? ಇಲ್ಲ. ದೆವ್ವ ಅಂತೆ, ಗಿವ್ ಅಂತೆ. ಶಂಕರ್ ಮಾಸ್ಟ್ರೇ. ಯಾರು? ಶ್ರೀಕೃಷ್ಣ ಮುಖ್ಯಪ್ರಾಣ. ಯಾರು? ಯಾರದು? ಶಂಕರ್ ಮಾಸ್ಟ್ರೇ. ನಾನು ಮಾಸ್ಟ್ರೆ, ನಿಮ್ ಶಿಷ್ಯ ರವೀಂದ್ರ. ಇನ್ನೂ ಗೊತ್ತಾಗ್ಲಿಲ್ವಾ? ಇಲ್ಲಪ್ಪ, ಗೊತ್ತಾಗ್ಲಿಲ್ಲ. ಆವತ್ತು ಲೆಕ್ಕ ಬರ್ಲಿಲ್ಲ ಅಂತ ನಂಗೆ ನಾಗರ ಬೆತ್ತದಿಂದ ಹೊಡೆದ ಗುರುತು ಇನ್ನೂ ಹಾಗೆ ಇದೆ ನೋಡಿ ಮಾಸ್ಟ್ರೆ. ಗೊತ್ತಾಯ್ತು, ಈಗ ಗೊತ್ತಾಯ್ತು. ನೀನು ರವಿ? ಹೆದರಿ ಬಿಟ್ನಲ್ಲಪ್ಪ. ಇನ್ನೊಂದು ಸ್ವಲ್ಪ ಹೊತ್ತಾಗಿದ್ದಿದ್ರೆ ನನಗೆ ಹಾರ್ಟ್ ಅಟ್ಯಾಕ್ ಆಗಿಬಿಡ್ತಿತ್ತು. ಅಲ್ಲ ರವೀಂದ್ರ, ಇದ್ದಕ್ಕಿದ್ದಂತೆ ಈ ರಾತ್ರಿಲಿ ಎಲ್ಲಿಂದ ಪ್ರತ್ಯಕ್ಷ ಅದೇ? ಅಲ್ಲ, ನನ್ನ ಗುರ್ತಾದ್ರೂ ಹೇಗೆ ಹಿಡಿದೀಯ? ನೀನು ನನ್ನನ್ನು ಎಲ್ಲಿ ನೋಡಿದೆ? ಮಾಸ್ಟ್ರೆ, ಬಸ್ನಿಂದ ಇಳಿತಿರೋ ನಿಮ್ಮನ್ನು ನೋಡಿದೆ, ಹಾಗೆ ನಿಮ್ಮ ಹಿಂದೆನ ಬಂದ್ಬಿಟ್ಟೆ. ಅಲ್ಲ, ಈ ರಾತ್ರಿಲಿ ನೀನು ಎಲ್ಲಿಂದ ಬರ್ತಾ ಇದೀಯ? ಸರ್, ನಾನು ಪಕ್ಕದ ಸಿಟಿಗೆ ಇಂಟರ್ವ್ಯೂಗೆ ಹೋಗಿದ್ದೆ. ಅದು ಮುಗಿಯೋಷ್ಟೊತ್ತಿಗೆ ತುಂಬ ಲೇಟ್ ಆಗಿತ್ತು, ಹಾಗೆ ಆಟೋ ಮಾಡ್ಕೊಂಡು ಬಂದೆ. ಹೌದಾ? ಆಟೋದಿಂದ ಇಳಿಯೋ ಹೊತ್ತಿಗೆ ಹೇಗಪ್ಪ ಊರಿಗೆ ಹೋಗೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಲಾಸ್ಟ್ ಬಸ್ ಬರೋ ಟೈಮ್ ಗೊತ್ತಿತ್ತು, ಹಾಗೆ ಅದನ್ನು ಕಾಯ್ತಾ ಕೂತೆ. ಬಸ್ನಿಂದ ಇಳಿತಿರೋ ನಿಮ್ಮನ್ನು ನೋಡಿದೆ, ಹಾಗೆ ನಿಮ್ಮ ಹಿಂದೆನೆ ಬಂದ್ಬಿಟ್ಟೆ. ಅಲ್ಲ ಮಾಸ್ಟ್ರೆ, ಎಷ್ಟೊಂದು ವರ್ಷ ಆಯಿತು ನೀವು ಊರಿಗೆ ಬರದೆ. ಹೌದಪ್ಪ, ತುಂಬಾನೇ ವರ್ಷ ಆಯ್ತು. ಈ ಊರು ಬಿಟ್ಟ ಮೇಲೆ ಇತ್ಲಾಗಿ ಬರಲೇ ಇಲ್ಲ. ಇದೇ ಮೊದಲು ಬಾರಿ ಈ ಊರಿಗೆ ಬರ್ತಾ ಇದ್ದೇನೆ. ಯಾಕೆ ಮಾಸ್ಟ್ರೆ, ಬರ್ಬೋದಿತ್ತಲ್ವಾ? ಬರ್ಬೋದಿತ್ತು. ಪ್ರಮೋಷನ್ ಆಗ್ತಾ ಆಗ್ತಾ ನಾನು ಹೆಡ್ ಮಾಸ್ಟರ್ ಆದೆ, ಹಾಗಾಗಿ ಕೆಲಸದ ಒತ್ತಡ ಬೇರೆ. ಊರಿಗೆ ಬರ್ಲಿಕ್ಕಾಗಲೇ ಇಲ್ಲ ನೋಡು. ಈಗ ರಿಟೈರ್ಡ್ ಆಗಿದ್ದೇನೆ. ಇನ್ನು ಅಲ್ಲಿ ಕೂತು ಏನು ಮಾಡೋದು, ಅದಕ್ಕೆ ಎದ್ಕೊಂಡು ಬಂದ್ಬಿಟ್ಟೆ ನೋಡು. ಓ, ಹಾಗಾದರೆ ಇನ್ಮೇಲಾದರೂ ನಮ್ಮ ಜೊತೆನೇ ಇರ್ತೀರಂತ ಆಯಿತು. ಹಾಂ, ಇರೋಣ. ಅಂದ ಹಾಗೆ ನೀನು ಆಟೋದಲ್ಲಿ ಬಂದಿಯಲ್ವಾ? ಹೌದು ಮಾಸ್ಟ್ರೆ, 150 ರೂಪಾಯಿ ತಗೊಂಡೆ ನೋಡಿ. ಅಲ್ಲ, ಆ ಆಟೋದವನು ನೆಲ್ಲಿಕಟ್ಟೆಯಲ್ಲೇ ಇಳಿಸಿದ್ನಾ? ಹೌದು ಮಾಸ್ಟ್ರೆ, ಯಾಕೆ ಕೇಳ್ತಾ ಇದ್ದೀರಾ? ಅಲ್ಲ, ಯಾಕೆಂದರೆ ನಾನು ಬಂದ ಬಸ್ನವ ಕಂಡಕ್ಟ್ರು ಡ್ರೈವರ್ ಇಬ್ಬರು ಇಲ್ಲಿ ನಿಲ್ಲಿಸ್ಲಿಕ್ಕೆ ಕೇಳಲಿಲ್ಲ. ದಮ್ಮಯ್ಯ ದಕ್ಕಯ್ಯ ಹಾಕಿ ಹಾಕಿ ಕೊನೆಗೂ ನೆಲ್ಲಿಕಟ್ಟೆಯಲ್ಲಿ ನಿಲ್ಲಿಸಿದ ನೋಡು. ಅದೇನೋ ದೆವ್ವ ಗಿವ್ವ ಇದೆ ಅಂತೇನೋ ಹೇಳ್ತಾ ಇದ್ದ. ರವೀಂದ್ರ, ಇಲ್ಲೇನಾದರೂ ದೆವ್ವ ಗಿವ್ವ ಏನಾದರೂ ಇದೆಯಾ? ಮಾಸ್ಟ್ರೆ, ಅವ್ರು ಹೇಳಿದ್ದೇನೋ ನಿಜಾನೇ. ಹಾಂ, ಹೌದಾ? ಹೌದು ಮಾಸ್ಟ್ರೆ. ಹಾಗಾದರೆ ನೀನು ಸಿಕ್ಕಿದ್ದು ಒಳ್ಳೆಯದೇ ಆಯಿತು ನೋಡು. ನನಗೊಂದು ಕಂಪ್ನಿ ಆದಾಗಾಯ್ತು.
ನಿನ್ ಕೌಡೂರಿಗೆ ತಾನೇ? ಹೌದು ಮಾಸ್ಟ್ರೆ. ಸರಿ, ಹಾಗಾದ್ರೆ ಮಾತಾಡ್ಕೊಂಡು ಒಟ್ಟಿಗೆ ಹೋಗೋಣ. ಸರಿ, ಏನಂತ? ನಡೀರಿ. ರವೀಂದ್ರ, ನಿನ್ನ ಎಜುಕೇಶನ್ ಎಲ್ಲಿವರೆಗೆ ಬಂತು? ಡಿಗ್ರಿ ಮುಗಿಸ್ಕೊಂಡು ಕೆಲಸ ಹುಡ್ಕೊಂಡು ಊರಿಗೆ ಬಂದೆ. ಕೆಲಸ ಏನಾದರೂ ಸಿಕ್ತಾ? ಇಲ್ಲ ಮಾಸ್ಟ್ರೆ, ಕೆಲಸ ಏನೂ ಸಿಗಲಿಲ್ಲ. ಆದರೆ ಜೀವನದಲ್ಲೊಂದು ದೊಡ್ಡ ಪಾಠ ಸಿಕ್ತು. ಏನಪ್ಪ ಹಾಗಂದ್ರೆ? ನಿನ್ನ ಜೀವನದಲ್ಲಿ ಅಂಥದ್ದೇನಾಯಿತು? ಬಿಡಿ ಸರ್, ಅದೊಂದು ದೊಡ್ಡ ಕತೆ. ಹಾಂ, ಊರು ದೂರ ಇರೋದ್ರಿಂದ ನಿನ್ನ ಕತೆ ಏನು ಅಂತ ಹೇಳು. ಅಚಾನಕ್ಕಾಗಿ ಒಂದು ಹುಡುಗಿ ಜೊತೆ ಪ್ರೇಮ ಸಂಬಂಧ ಶುರುವಾಯಿತು. ಹಾಂ, ಅಲ್ಲಿಂದ ಶುರುವಾಯಿತು ನೋಡಿ ನನ್ನ ಲೈಫಲ್ಲಿ ಪ್ರಾಬ್ಲಮ್. ಪ್ರೀತಿ ಪ್ರೇಮ ಅಂತ ಅದು ಏನೇನೋ ಆಗೋಯ್ತು ಸರ್. ಹದಿಹರೆಯದಲ್ಲಿ ಇದೆಲ್ಲ ಮಾಮೂಲು ಬಿಡು. ಹಾಂ, ಯಾರ ಹುಡುಗಿ? ಅವಳ ಹೆಸರು ಕಾಂತಿ ಅಂತ. ಏನ್ ಸಾರಿ? ಸೈಕಲ್ ಕಲಿಯೋಕೆ ಇದೇ ದಾರಿ ಬೇಕಾ? ಅಲ್ಲಿ ಮೈದಾನ ಇಲ್ವಾ? ಮಾಡೋದ್ ಮಾಡ್ಬಿಟ್ಟು ಸಾರಿ ಬೇರೆ ಕೇಳು. ಏನೀಗ ನಾನು ಇಲ್ಲೇ ಸೈಕಲ್ ಕಲಿಯೋದು? ಏನ್ ಮಾಡ್ತೀಯಾ? ಎಲ್ ಬೇಕಾದ್ರೂ ಕಲಿ, ಆದ್ರೆ ನಂಗೆ ಯಾಕೆ ಡಿಕ್ಕಿ ಹೊಡೆದೆ? ನಾನ್ ಸೈಕಲ್ ಬರೋದು ನಿಂಗೆ ಕಣ್ ಕಾಣಿಸ್ಲಿಲ್ವಾ? ಸೈಡ್ ಹೋಗ್ಬೇಕಿತ್ತು. ಮಹಾರಾಜನ್ ತರ ಇಲ್ಲೇ ಎದುರುಗಡೆ ನಿಂತ್ಬಿಟ್ಟಿದ್ದಿ. ಮಾಡೋದ್ ಮಾಡ್ಬಿಟ್ಟು ರೋಪ್ ಬೇರೆ. ಅದಕ್ಕೆ ನಾನು ಮೊದ್ಲೇ ಸಾರಿ ಕೇಳಿದ್ದೆ. ಏಯ್, ಯಾರೇ ನೀನು? ಜಮೀನ್ದಾರನ್ ಮಗಳು. ಓ, ಅದಕ್ಕೆ ಇಷ್ಟೊಂದು. ಬಾರೆ, ನಾವು ಹೋಗೋಣ. ಇವನ ಹತ್ರ ಏನ್ ಮಾತು? ನವಜೀವನದ ಆರಂಭ, ಅಂತ್ಯವಲ್ಲ ಇದು ಆರಂಭ. ಸ್ಪಂದನ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಅಂತ್ಯವಲ್ಲ ಆರಂಭ ಕಿರು ಧಾರಾವಾಹಿಗೆ ಶುಭ ಕೋರುವವರು. ನೀವು ನಿಮ್ಮ ವಸತಿ ಗೃಹ ನಿರ್ಮಾಣದ ಬಗ್ಗೆ ಚಿಂತಿಸುತ್ತೀರಾ? ಹಾಗಿದ್ದರೆ ಕೂಡಲೇ ಸಂಪರ್ಕಿಸಿ ದೈವಾನುಗ್ರಹ ಕನ್ಸ್ಟ್ರಕ್ಷನ್ ಅಂಡ್ ಕನ್ಸಲ್ಟೆಂಟ್, ಪೆರ್ಡೂರು 576124, ಉಡುಪಿ. ಕಾಂಟ್ಯಾಕ್ಟ್ ರಮಾ ಕುಲಾಲ್ 9008993457. ಶ್ರೀ ರಾಜೇಶ್ ಶಣೈ, ಮಣಿಪಾಲ್. ಶ್ರೀ ಕಿಶೋರ್ ಮಯ್ಯ, ಮಾಲಕರು KM ಎಂಟರ್ಪ್ರೈಸಸ್, ಕನ್ನರ್ಪಾಡಿ, ಕಡೆಕಾರ್ ರೋಡ್, ಉಡುಪಿ. ಶ್ರೀ ಕೇಶವ್ ನಾಯ್ಕ್, ಪ್ರಿಯನಗರ್, ಫಸ್ಟ್ ಕ್ರಾಸ್, ಆತ್ರಾಡಿ. ಶ್ರೀ ಪಾಂಡುರಂಗ ಲಂಗೋಂಕ್ವರ್, ಸಿವಿಲ್ ಇಂಜಿನಿಯರ್, ಪರ್ಕಳ. ಶ್ರೀಮತಿ ಸುರೇಖಾ ಸದಾನಂದ ಶೆಟ್ಟಿ, ಶ್ರುತಿ ವುಡ್ವರ್ಕ್ಸ್, ಕಡಂದ ಬೆಟ್ಟು ಹೌಸ್, ಬೊಮ್ಮರಬೆಟ್ಟು ವಿಲೇಜ್, ಹಿರಿಯಡ್ಕ. ಶ್ರೀ ರಾಜೇಶ್ ಭಟ್ ಬಣಿಯಾಡಿ, ರಂಗಭೂಮಿ, ಉಡುಪಿ. ಶ್ರೀ ಮಾಸ್ಟರ್ ಆಶ್ಲೇಷ್ ಆರ್ಭಟ್, ಗಿರ್ಮಿಟ್ ಚಲನಚಿತ್ರ ನಾಯಕ, ನಟ, ರಂಗಭೂಮಿ ಕಲಾವಿದ. ಶ್ರೀ ರಾಮಮೂರ್ತಿ ಭಟ್, ಸುರಕ್ಷಾ ಸಭಾಭವನ, ಪರ್ಕಳ ಹೈಸ್ಕೂಲ್ ಬಳಿ, ಪರ್ಕಳ. ನಿತಿನ್ ಪೆರಂಪಳ್ಳಿ, ರಂಗಭೂಮಿ, ಉಡುಪಿ. ಶ್ರೀಮತಿ ಸಂಧ್ಯಾ ಅಶೋಕ್ ಕೋಟ್ಯಾನ್, ಅಂಚ್ ಕೋಟ್ಯಾನ್, ಬೈಲೂರು, ಉಡುಪಿ. ಶ್ರೀ ಪುರಂದರ್ ಶೆಟ್ಟಿಗಾರ್, ಕಿಲಿಗೋಳಿ. ಶ್ರೀ ರವಿರಾಜ್ HP, ಸಂಚಾಲಕರು, ಸಂಸ್ಕೃತಿ ವಿಶ್ವ ಪ್ರತಿಷ್ಠಾನ, ಉಡುಪಿ. ಶ್ರೀ ಪರಮೇಶ್ವರ್, ಪರ್ಕಳ. ಶ್ರೀ ಗುರುರಾಜ್, ಉಡುಪಿ, ಚಲನಚಿತ್ರ ಕಲಾವಿದರು. ಶ್ರೀ ಸತೀಶ್ ಕಲ್ಯಾಣ್ಪುರ, ಚಲನಚಿತ್ರ ಕಲಾವಿದರು. ಶ್ರೀ ಅಶೋಕ್ ಶೆಟ್ಟಿಗಾರ್, ಮಾಲಕರು, ಅಮಿತ್ ಇಂಡಸ್ಟ್ರೀಸ್, ರಾಂಪುರ ಸರ್ಕಲ್, ಅಲೆವೂರು, ಉಡುಪಿ. ಕುಮಾರಿ ತೇಜಸ್ವಿ, ಉಡುಪಿ. ಕುಮಾರಿ ತಾರಿಣಿ, ಉಡುಪಿ. ಶ್ರೀ ಗುರುಪ್ರಸಾದ್ ಕಾಮತ್, ಮಾಲಕರು, ಕಾಮತ್ ಬುಕ್ ಹೌಸ್, ನಿಯರ್ ನಾಗವನ, MIT, ಮಣಿಪಾಲ್. ಗಣೇಶ್ ಕುಲಾಲ್, ಪಕ್ಕಲ್, ದೈವಾನುಗ್ರಹ ಟ್ರಾನ್ಸ್ಪೋರ್ಟ್, ಪೆರಡೂರು. P. ರವಿರಾಜ್ ಆಚಾರ್ಯ, ಶ್ರೀ ರಾಜ್ ಜ್ಯುವೆಲ್ಲರ್ಸ್, ಮೇನ್ ರೋಡ್, ಪರ್ಕಳ. ದಿವಾಕರ್ ಕುಕ್ಕಿಕಟ್ಟೆ, ಕಲಾವಿದರು. TN ಸುಜಾತ, ಶೇಖರ್ ಶೆಟ್ಟಿಗಾರ್, ದೇವಿನಗರ್, ಪರ್ಕಳ. ನವಜೀವನದ ಆರಂಭ, ಅಂತ್ಯವಲ್ಲ ಇದು ಆರಂಭ. ಎಲ್ ಬೇಕಾದ್ರೂ ಕಲಿ, ಆದ್ರೆ ನಂಗೆ ಯಾಕೆ ಡಿಕ್ಕಿ ಹೊಡೆದೆ? ನಾನ್ ಸೈಕಲ್ ಬರೋದು ನಿಂಗೆ ಕಣ್ ಕಾಣಿಸ್ಲಿಲ್ವಾ? ಸೈಡ್ ಹೋಗ್ಬೇಕಿತ್ತು. ಮಹಾರಾಜನ್ ತರ ಇಲ್ಲೇ ಎದುರುಗಡೆ ನಿಂತ್ಬಿಟ್ಟಿದ್ದಿ. ಮಾಡೋದ್ ಮಾಡ್ಬಿಟ್ಟು ರೋಪ್ ಬೇರೆ. ಅದಕ್ಕೆ ನಾನು ಮೊದ್ಲೇ ಸಾರಿ ಕೇಳಿದ್ದೆ. ಏಯ್, ಯಾರೇ ನೀನು? ಜಮೀನ್ದಾರನ್ ಮಗಳು. ಓ, ಅದಕ್ಕೆ ಇಷ್ಟೊಂದು. ಬಾರೆ, ನಾವು ಹೋಗೋಣ. ಇವನ ಹತ್ರ ಏನ್ ಮಾತು? ಇವತ್ತು ನಮ್ಮಪ್ಪನಿಗೆ ನೀರೇ ಗತಿ. ಪಾಪ ಕಣೆ, ಅವನಿಗೆ ಡಿಕ್ಕಿ ಹೊಡಿಬಾರ್ದಿತ್ತು. ನಾನೇನ್ ಬೇಕು ಅಂತ ಮಾಡಿದ್ನಾ? ಸಾರಿ ಕೇಳ್ದೆ ತಾನೆ. ರೋಪ್ ಹಾಕ್ತಾ
ತಪ್ಪು ನಮ್ದೇ ಅಲ್ವೇನೆ? ಪಾಪ ಅವನ್ ಚೀಲದಲ್ಲಿದ್ದ ಬಾಟ್ಲಿ ಕೂಡ ಒಡೆದೋಯ್ತು. ಯಾರೇ ಅವನು? ಕೇಶವರ್ ಮಗ. ಹುಡುಕ ಕೇಶವನ? ಹಾ, ಅವನೇ. ಓ, ರವೀಂದ್ರ. ಎಲ್ಲಿ ಹೋಗಿದ್ದ? ಊರಲ್ಲಿ ಕಾಣ್ತಾ ಇರ್ಲಿಲ್ಲ ಇಷ್ಟ ದಿನ. ಡಿಗ್ರಿ ಮುಗಿಸಿದ್ನಲ್ಲ, ಹಾಗೆ ಕೆಲ್ಸ ಗಿಲ್ಸ ಅಂತ ಪೇಟೆಗೆ ಹೋಗ್ತಾ ಇರ್ತಾನೆ. ಓ, ಹಾಗ? ಸರಿ ಬಿಡು, ನಾವು ಹೋಗೋಣ. ಬಾಯ್. ಹಾ ಮಗ ಬಂದ್ಬಿಟ್ಯಾ? ಹೋದ ಕೆಲಸ ಏನಾಯ್ತು? ಇಂಟರ್ವ್ಯೂ ಆಯ್ತು, ಇನ್ನೇನು ಅಪಾಯಿಂಟ್ಮೆಂಟ್ ಲೆಟರ್ ಬರ್ಬೇಕಷ್ಟೆ. ಬಾಟ್ಲಿ ತಂದಿ ಏನಪ್ಪ? ತಂದಿದ್ದೆ. ಎಲ್ಲಿದೆ? ಅದು ಬರೋ ದಾರಿಲಿ ಒಡೆದೋಯ್ತು. ಏನ್ ಮಾಡ್ದೆ? ನಾನೇನು ಮಾಡಿಲ್ಲ. ಮತ್ತೆಂತ ಅದಾಗೆ ಮಾಯಾಗೋಯ್ತಾ? ಆ ಜಮೀನ್ದಾರ ಮಗಳು ಸೈಕಲಲ್ಲಿ ಬಂದು ನಂಗೆ ಡಿಕ್ಕಿ ಹೊಡೆದು ನಾನು ಬಿದ್ಬಿಟ್ಟೆ. ಬಾಟ್ಲಿ ಚೂರ್ ಚೂರ್ ಆಗೋಯ್ತು. ನಿಂಗೇನಾಗಿಲ್ಲ ತಾನೆ? ಇಲ್ಲಪ್ಪ, ನಂಗೇನಾಗಿಲ್ಲ. ನಂಗೀಗ ಬಾಟ್ಲಿ ಯೋಗ ಇಲ್ಲ ಅಂತ ಕಾಣಿಸ್ತೆ. ಗಂಜಿ ಇಟ್ಟಿದ್ದೀನಿ, ಬಾ ಊಟ ಮಾಡುವ ಬಾ. ಸರಿಯಪ್ಪ. ಇವತ್ ಡಿಕ್ಕಿ ಹೊಡಿಯಲ್ಲ, ಬನ್ನಿ. ಯಾಕೆ ಹೆದರ್ಕೊಂಡು ಅಷ್ಟೊಂದು ದೂರ ಹೋಗಿ ನಿಂತ್ರಿ? ಅವತ್ತು ಡಿಕ್ಕಿ ಹೊಡೆದಾಗೆ ಇವತ್ತು ಡಿಕ್ಕಿ ಹೊಡಿತೀನಿ ಅಂತ ನಾನೇ ಆಚೆ ಹೋದೆ. ನಂಗೀಗ ಸೈಕಲ್ ಬಿಡಕ್ ಬರುತ್ತೆ. ಸ್ವೀಟ್ ತಕೊಳ್ಳಿ. ಏನು ವಿಶೇಷ? ಇವತ್ತು ನನ್ನ ಬರ್ಡೇ. ಓ, ಮೆನಿ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ. ಥ್ಯಾಂಕ್ ಯು. ಅದಿರ್ಲಿ, ಯಾವ ಕಡೆ ಹೊರಟ್ರಿ? ದೇವಸ್ಥಾನಕ್ಕೆ. ಇವತ್ತು ನನ್ನ ಹೆಸರಲ್ಲಿ ಪೂಜೆ ಇದೆ. ಸರಿ, ಹಾಗಾದ್ರೆ ಹೋಗಿ ಬನ್ನಿ. ಓಕೆ. ರವೀಂದ್ರ ಮಾಸ್ಟ್ರೆ, ನಡೆದು ಸುಸ್ತಾಯ್ತು, ಸ್ವಲ್ಪ ಕೂತ್ಕೊಳ್ಳೋಣ. ಸರಿ ಮಾಸ್ಟ್ರೆ. ಹಾ, ಕೃಷ್ಣ ನೀರು ಕುಡಿತೀಯಾ? ಕೊಡಿ ಮಾಸ್ಟ್ರೆ. ತಗೋ ಆ್ಯಪಲ್. ಅಲ್ಲೋ ರವೀಂದ್ರ, ಈ ಕಾಡಿನಲ್ಲೆಲ್ಲಾದರೂ ಕ್ರೂರ ಮೃಗಗಳು ಬಂದು ಸೇರ್ಕೊಂಡಿದ್ದಾವ? ನಂಗಿದುವರೆಗೂ ಕಾಣಿಸ್ಲಿಲ್ಲ ಮಾಸ್ಟ್ರೆ. ಹಾಂ, ಇದ್ರೂ ಇರ್ಬೋದಲ್ವಾ? ಹೇಳೋಕ್ಕಾಗಲ್ಲ. ರವೀಂದ್ರ, ನಮ್ಮ ಮನೆಗೆ ಹೋಗೋ ದಾರಿಯಲ್ಲಿ ಒಂದು ಚಹಾದ ಅಂಗಡಿ ಇತ್ತು. ಹೌದು. ರಾಗುಂದು. ಹಾಂ, ಅದು ಈಗಲೂ ಇದೆಯಾ? ಈಗಲೂ ಇದೆ ಮಾಸ್ಟ್ರೆ. ಬೆಳಿಗ್ಗೆ ಬೇಗ ಓಪನ್ ಮಾಡ್ತಾರೆ. ಹೌದಾ? ಹಾಗಾದ್ರೆ ನಾಳೆ ಬೆಳಿಗ್ಗೆ ಬಿಸಿ ಬಿಸಿ ಚಹಾ ಕುಡಿಲಿಕ್ಕೆ ಒಂದಾಯ್ತು. ಆಮೇಲೆ ನಿನ್ನ ಕತೆ ಏನಾಯ್ತು? ನಂಗೆ ಅವಾಗ ಸಿಗ್ತಾ ಇತ್ತು. ದೇವಸ್ಥಾನದಲ್ಲಿ ಕಾಡು ಹೂ ತರೋಕೆ ಹೋದಾಗ, ವಿಶೇಷವಾದ ಹಬ್ಬ ಇದ್ದಾಗ, ಹಾಗೆ ಮುಂದುವರಿತಾ ವಾರದಲ್ಲಿ ಒಂದ್ಸಲಿ ಆದರೂ ಭೇಟಿ ಆಗ್ತಾ ಇತ್ತು. ಅವಳಿಗೆ ಓದೋದಕ್ಕೆ ಕಾದಂಬರಿ ಪುಸ್ತಕ ಕೊಡ್ತಾ ಇದ್ದಿದ್ದೆ ನಾನು ಮಾಸ್ಟ್ರೆ. ಆಮೇಲೆ ಲೇ ಬೇವರ್ಸಿ, ತಗೊಂಡಿರೋ ದುಡ್ಡು ವಾಪಸ್ ಕೊಡ್ತೀಯಾ ಇಲ್ಲ ನಿನ್ನ ಹೆಸರಿನಲ್ಲಿರೋ ಭೂಮಿನ ನನ್ನ ಹೆಸರಿಗೆ ಬರ್ದು ಕೊಡ್ತೀಯಾ? ನನ್ನ ಹತ್ರ ಇವಾಗ ದುಡ್ಡು ಎಲ್ಲಿದೆ? ಸ್ವಲ್ಪ ಸಮಯ ಕೊಡಿ, ನಾನು ಎಲ್ಲ ತೀರ್ಸ್ಬಿಡ್ತೀನಿ. ರೊಕ್ಕ ತಗೊಂಡು ಎಷ್ಟು ವರ್ಷ ಆಯ್ತು? 3 ವರ್ಷ. ಇನ್ನೂ ಸಮಯ ಬೇಕೇನ್ಲ ನಿಂಗೆ? ಎಲ್ಲ ತೀರ್ಸ್ಬಿಡ್ತೀನಿ. 3 ವರ್ಷದಿಂದ ತಗೊಂಡಿರೋ ದುಡ್ಡಿಗೆ ಅಸಲು ಕಟ್ಟಿಲ್ಲ, ಬಡ್ಡಿನೂ ನೀಡಿಲ್ಲ. ಇನ್ನು ನಾನು ನಿನ್ನನ್ನು ನಂಬಲ್ಲ. ಲೇ ಬೇವರ್ಸಿ, ತಗೊಂಡಿರೋ ದುಡ್ಡು ವಾಪಸ್ ಕೊಡ್ತೀಯಾ ಇಲ್ಲ ನಿನ್ನ ಹೆಸರಿನಲ್ಲಿರೋ ಭೂಮಿನ ನನ್ನ ಹೆಸರಿಗೆ ಬರ್ದು ಕೊಡ್ತೀಯಾ? ದನಿ, ನನ್ನ ಹತ್ರ ಇವಾಗ ದುಡ್ಡು ಎಲ್ಲಿದೆ? ಸ್ವಲ್ಪ ಸಮಯ ಕೊಡಿ, ನಾನು ಎಲ್ಲ ತೀರ್ಸ್ಬಿಡ್ತೀನಿ. ರೊಕ್ಕ ತಗೊಂಡು ಎಷ್ಟು ವರ್ಷ ಆಯ್ತು?
3 ವರ್ಷ ಸರಿ. ಇನ್ನೂ ಸಮಯ ಬೇಕೇನಲ್ಲ ನಿಂಗೆ? ಸ್ವಲ್ಪ ಸಮಯ ಕೊಡಿ ಬುದ್ಧಿ, ಎಲ್ಲ ತಿಳಿಸ್ಬಿಡ್ತೀನಿ. ಬದುಕಿನ ನಡುವೆ ಭಾವನೆಯೆಂಬುದು ಏತಕ್ಕೆ ಬರುತ್ತಿಹುದೋ, ಪ್ರೇಮದ ನಡುವೆ ಪ್ರೀತಿಯ ಅರ್ಥವು ಯಾರಿಗೆ ತಿಳಿದಿಹುದೋ, ಮೂಢರ ನಡುವೆ ನಲುಗುವ ಪ್ರೀತಿಗೆ ಮುಕ್ತಿಯು ದೊರಕುವುದು. ಅಂತ್ಯವಲ್ಲ ಇದು ಆರಂಭ, ಅಂತ್ಯವಲ್ಲ ಇದು ಆರಂಭ, ಅಂತ್ಯವಲ್ಲ ಇದು ಆರಂಭ, ಅಂತ್ಯವಲ್ಲ ಇದು ಆರಂಭ. ಊರು ದೂರು ಏರುಪೇರು ಇಲ್ಲಿ ನಡೆಯುವುದು, ನ್ಯಾಯ ನೀತಿ ಪ್ರೀತಿ ಪ್ರೇಮ ಹೇಗೆ ಉಳಿಯುವುದು, ಸತ್ಯ ಧರ್ಮ ನಿತ್ಯ ಕರ್ಮ ಯಾರಿಗೆ ತಿಳಿಯುವುದು, ಸತ್ಯ ನ್ಯಾಯದ ಆರಂಭ, ಪ್ರೀತಿ ಪ್ರೇಮದ ಆರಂಭ, ನವಜೀವನದ ಆರಂಭ, ಅಂತ್ಯವಲ್ಲ ಇದು ಆರಂಭ. ಸ್ಪಂದನ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಅಂತ್ಯವಲ್ಲ ಆರಂಭ ಕಿರು ಧಾರಾವಾಹಿಗೆ ಶುಭ ಕೋರುವವರು ಪೂರ ರೀತಿ ಫೇಶಿಯಲ್ಸ್ ಉಂಟು, ಬಾಡಿ ಫೇಶಿಯಲ್ಸ್, ಶೆಹನಾಜ್ ಎಲ್ಲ ಸಹ ಉಂಟು. ಮತ್ತೆ ಬ್ಲೀಚ್ ಉಂಟು, 2-3 ಟೈಪ್ ಬ್ಲೀಚಸ್. ಹೇರ್ ಸ್ಟೈಲ್ ಎಲ್ಲ ಮ್ಯಾರೇಜ್ ಫಂಕ್ಷನ್ಗೆ ಹೋಗಿ ಮಾಡ್ತೇವೆ, ಇಲ್ಲಿ ಬಂದು ಮಾಡ್ತೇವೆ. ನೋಡಿದ್ರಲ್ಲ, ಈ ಕೆಳಗೆ ಕಾಣುವ ಎಲ್ಲ ರೀತಿ ಟ್ರೀಟ್ಮೆಂಟ್ಗಳು ಇಲ್ಲಿ ಲಭ್ಯವಿರುತ್ತದೆ. ನಿಮ್ಮ ಲುಕ್ ಸ್ಟೈಲ್ಗಾಗಿ ಒಮ್ಮೆ ಸಂಪರ್ಕಿಸಿ ವೈಶಾಲಿ ವಾದಿರಾಜ್. ಮೊಬೈಲ್ ನಂಬರ್ 7899423999. ಅಜಯ್ ಕುಮಾರ್ PS, ಅನಿಲ್ PS, ಶ್ರೀಮತಿ ಅಶ್ವಿನಿ ವಿ ಶೆಟ್ಟಿ, ದೇವಿನಗರ್ ಪರ್ಕಳ. ಶ್ರೀ ಅಚ್ಯುತ್ ಭಟ್ ಆ್ಯಂಡ್ ಫ್ಯಾಮಿಲಿ, ಪರ್ಕಳ ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನದ ಬಳಿ ಪರ್ಕಳ. ಶ್ರೀ ಮೋಹನ್ ಶೆಟ್ಟಿಗಾರ್ ಆ್ಯಂಡ್ ಫ್ಯಾಮಿಲಿ, ವಿವರ್ಸ್ ಕಾಲೋನಿ ದೊಡ್ಡಗುಡ್ಡೆ. ಶ್ರೀ ಅಶೋಕ್ ಕಾಮತ್ ಕೊಡಂಗೆ, ಕನ್ಸಲ್ಟೆನ್ಸಿ ಸಿವಿಲ್ ಇಂಜಿನಿಯರ್ ಉಡುಪಿ. ಶ್ರೀ ಜಯಮಾಲ ಉಪೇಂದ್ರ ಶೆಟ್ಟಿಗಾರ್, ಕಿನ್ನಿಗೋಳಿ ಉಡುಪಿ. ಶ್ರೀ ಕೊಂಡಾಡಿ ಶ್ರೀನಾಥ್ ಶೆಟ್ಟಿ, ಲಕ್ಷ್ಮೀಂದ್ರನಗರ್ ಮಣಿಪಾಲ್. ಶ್ರೀ ರಾಘವೇಂದ್ರ, ಶ್ರೀ ದುರ್ಗಾ ಅಲ್ಯೂಮಿನಿಯಂ ವರ್ಕ್ಸ್ ಆಥಾಡಿ. ಶ್ರೀ ಪ್ರಸಾದ್, ಮಾಲಕರು ಅಮರಜ್ಯೋತಿ ಎಂಟರ್ಪ್ರೈಸಸ್, ಸೇವಾ ಸಿಂಧು ಡಿಜಿಟಲ್ ಸೇವಾ ಕಾಮನ್ ಸರ್ವಿಸ್ ಸೆಂಟರ್, ಪಂಚಾಯತ್ ಬಿಲ್ಡಿಂಗ್, ಸಂತೆ ಮಾರ್ಕೆಟ್ ಬಳಿ ಹಿರಿಯಡ್ಕ. ಶ್ರೀ ಜ್ಯೋತೀಂದ್ರ ರಾವ್, ಪರ್ಕಳ ಹೈಸ್ಕೂಲ್ ಬಳಿ ಪರ್ಕಳ. ಶ್ರೀ ಸುರೇಶ್ ನಾಯಕ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ, ಭಾರತೀಯ ಜನತಾ ಪಾರ್ಟಿ ಉಡುಪಿ. BV ಲಕ್ಷ್ಮೀನಾರಾಯಣ್, ಪಾಸ್ಟ್ ಪ್ರೆಸಿಡೆಂಟ್, ರೋಟರಿ ಉಡುಪಿ. ಶಕಲಕ ಭೂಮ್ ಭೂಮ್, ತುಳು ಮತ್ತು ಕನ್ನಡ ದ್ವಿಭಾಷಾ ಚಲನಚಿತ್ರ ಚಿತ್ರೀಕರಣ ಪ್ರಗತಿಯಲ್ಲಿದ್ದು 2020ರಲ್ಲಿ ತೆರೆ ಕಾಣಲಿದೆ.